ಎಸ್ ಸಾದಿಕ್ ಪಾಷ ಅವರು ಮೇಡಮ್ ನೋಡಿ, ಭಾನು ಮುಷ್ತಾಕ್ ಅವರು ಅವ್ರ ಬಗ್ಗೆ ಅಂದರೆ ನೋಡಿ, ಕನ್ನಡ ಲೇಖಿಕೆ, ನಮ್ಮ ಕರ್ನಾಟಕಕ್ಕೋಸ್ಕರ ಒಂದು ಹೆಮ್ಮೆ. ನಾವು ರೆಕ್ಸ್ಪೆಕ್ಟ್ ಮಾಡ್ತೀವಿ. ನಂದು ಹೇಳೋದು ಇದು ಆ ಥರ ಏನಿದಿಲ್ಲ. ನಮಗೆ ಕೋಪ ಇರೋದು ಗೋರ್ಮೆಂಟ್ ಮೇಲೆ. ಏನಂದರೆ ಈಗ ಏನೇನೋ ಒಂದು ಇಶ್ಯೂ ತಂದು ಮುಸಲ್ಮಾನ ಹೆಸರು ತಗೊಳ್ತಾರೆ. ಇವರು ತಗೊಂಡಿದ್ದ ಮೇಲೆ ಅಪೋಸಿಷನ್ ಯಾರ ಮೇಲೆ ಇದು ಮಾಡೋದು, ಅವ್ರ ಮೇಲೆ ಅಟ್ಯಾಕು, ಮುಸಲ್ಮಾನ ಹೆಸರು, ಅದೇ ನಮಗೆ ಬೇಜಾರಿರೋದು. ಅದಕ್ಕೆ ನಾವು ಹೇಳೋದು ನಮಗೆ ನೋಡಿ ಮುಸಲ್ಮಾನರನ್ನ ಸೆಕೆಂಡ್ ಸಿಟಿಸನ್ಸ್ ತರ ನೋಡ್ತಾರೆ, ಮುಸಲ್ಮಾನರಿಗೆ ಭದ್ರತೆ ಇಲ್ಲ, ಮುಸಲ್ಮಾನರನ್ನ ಯಾವಾಗಲೂ ಕಡೆಗಣಿಸ್ತಾರೆ ಅಂತ ಹೇಳುವ ನೀವೇ ಒಂದು ನಾಡ ಹಬ್ಬದ ಉದ್ಘಾಟನೆಗೆ ಅದು ಒಬ್ಬ ಮುಸಲ್ಮಾನ ಮಹಿಳೆಯನ್ನ ಕರೆಯುತ್ತೆ ಗೌರ್ಮೆಂಟ್ ಅಂತಂದ್ರೆ ನೀವು ಆ ಸರ್ಕಾರವನ್ನ ಪ್ರಶಂಸಿಸಬೇಕೇ ಹೊರತು ದೂಷಿಸಬಾರ್ದು. ಅಲ್ಲ ನೋಡಿ, ನಾವು ಏನು ಹೇಳ್ತಾ ಇರೋದು, ನಮ್ಮ ಸಮಸ್ಯೆಗಳು ಏನಿದೆ ಅದು ನೋಡಿ. ಆ ಭಾನು ಮುಷ್ತಾಕ್ ಅವ್ರಿಗೆ ಕರೆದು ಅವರು ಇದು ಮಾಡಿಬಿಟ್ರೆ ನಮ್ಗೆ ಏನು ಸಿಗ್ಬಿಡಲ್ಲ ಮುಸಲ್ಮಾನರಿಗೆ. ಅಲ್ಲ ಅಲ್ಲ ನಾನು ಹೇಳೋದು ಮಾತು ಅಲ್ಲ ನೋಡಿ, ನಮ್ಮ ಮೇಲೆ ಸಹಾಯ ನೋಡಿ, ಕರ್ನಾಟಕ ನೋಡಿ ರೆಪ್ರೆಸೆಂಟೇಷನ್ ಬೇಕು ರೀ, ರೆಪ್ರೆಸೆಂಟೇಷನ್ ಜಮೀರ್ ಅಹಮದ್ ಖಾನ್ ಈ ಮಾತೆ ಇದೆ. ಈ ಲೇಡೀಸ್ ಇವ್ರ ಮಾತು ನಾನು ಹೇಳ್ತಾ ಇಲ್ಲ, ಎಲ್ಲ ಇದು ನಾನು ಸೇರಿಸಿ ನಾನು ಹೇಳ್ತಾ ಏನೇನೋ ಒಂದು ಇಶ್ಯೂ ತಗೊಳ್ತಾರಲ್ಲ ಮುಸಲ್ಮಾನ ಹೆಸರು ನಿಮ್ಗೆ ಗೊತ್ತಿದೆ ಏನಂತ. ಮುಸಲ್ಮಾನರಿಗೆ ಸ್ಥಾನಮಾನ ಕೊಡಬಾರ್ದು, ಮುಸಲ್ಮಾನರಿಗೆ ಕೇಳಿ, ಮುಸಲ್ಮಾನರಿಗೆ ಯಾವ್ದು ಬೇಕು ಅದು ಕೊಡ್ತಾ ಇದಾರ, ಯಾವ್ದು ಬೇಕು ಅದು ಕೊಡ್ತಾ ಇದಾರ. ಮಹಿಳೆ ಉದ್ಘಾಟನೆ ಮಾಡ್ತಾರೆ ಅಂತಂದ್ರೆ ನಾನು ನೋಡಿ ಅದರ ಮಹತ್ವ, ಅದ್ರ ಬಗ್ಗೆ ನಾಲೆಜ್ ಇಲ್ಲ ನಿಮ್ಗೆ ನೋಡಿ ಮೇಡಮ್, ನಾಲೆಜ್ ಅದ್ರ ಮಹತ್ವದ ಬಗ್ಗೆ ನಿಮ್ಗೆ ಕಲ್ಪನೆ ಇಲ್ಲ. ಶಾಫಿ ಸಾದಿ ಅವರು ಅದನ್ನ ವೆಲ್ಕಮ್ ಮಾಡಿದ್ದಾರೆ ನೋಡಿ, ಆಯ್ತಾ? ನಿಮ್ಗೆ ಅದ್ರ ಮಹತ್ವ ಗೊತ್ತಿಲ್ಲ, ಅದ್ರ ಮಹತ್ವ ಗೊತ್ತಿಲ್ಲ ನೋಡಿ. ಚಮಚಗಳು ವೆಲ್ಕಮ್ ಮಾಡ್ತಾರೆ, ನಾವು ಮಾಡಲ್ಲ ಬಿಡಿ. ಚಮಚಗಳು ಮಾಡ್ತಾರೆ, ಶಾಫಿ ಸಾದಿ ಮಾತ್ ಬೇರೆ ಬಿಡಿ. ಏನ್ ಮಾತಾಡ್ತಿದ್ದೀರಾ ನೀವು? ಮೇಡಮ್ ಒಂದು ಮಾತು ನೀವು ಕೇಳ್ತಾನೆ ಇಲ್ಲ, ನೀವೇ ಹೇಳ್ತಾ ಇದ್ರೆ ನೀವೇ ಮಾಡ್ಕೊಳ್ಳಿ ಡಿಬೇಟ್. ಒಂದು ಮುಸಲ್ಮಾನ ಸಮುದಾಯ ನೀವೇ ಡಿಬೇಟ್ ಮಾಡ್ಕೊಳ್ಳಿ, ಮುಸಲ್ಮಾನ ಸಮುದಾಯದ ನೀವೇ ಡಿಬೇಟ್ ಮಾಡ್ಕೊಳ್ಳಿ. ಮಾತಾಡಿ. ನೋಡಿ ಮಾತಾಡ್ತಿದ್ದೀರಾ ನೀವು? ನೋಡಿ ತಪ್ಪಾಗಿ ಮಾತಾಡ್ತಿದ್ದೀರಾ ಸಾದಿಕ್ ಅವರೇ. ಏನಿಲ್ಲ, ನಾನು ನಿಜ ಹೇಳ್ತಾ ಇರೋದು, ನಿಮ್ ಪರ ನಿಂತಿದ್ದೀನಿ. ಈ ವಿಚಾರದಲ್ಲಿ ನೀವು ಟೋಟಲ್ ಬೇರೆ ಉಲ್ಮಾ ಕೇಳಿ, ನೀವು ಏನ್ ಉಲ್ಮಾ, ಬೇರೆ ಉಲ್ಮಾಗಳು ಕೇಳಿ ಗೊತ್ತಾಗುತ್ತೆ ನಿಮಗೆ ಏನಂತ. ಏನ್ ಉಲ್ಮಾಗಳು ಸರ್? ಅಲ್ಲ, ಕಾಂಗ್ರೆಸ್ ಇಂದ ಟಚ್, ಜೆಡಿಎಸ್ ಇಂದ ಟಚ್, ಬಿಜೆಪಿ ಇಂದ ಟಚ್ ಇರ್ತಾರ ಅವರು. ಅದೇ ಹೇಳೋದು ನಿಮ್ಮಲ್ಲಿ ಸರ್, ನಿಮ್ಮಲ್ಲಿ ಆಣೆ ತಗೊಳ್ತಿರಲ್ಲ, ಆಣೆ ಪ್ರಮಾಣ ಅದು ಹರಾಮ್ ತಾನೆ? ಆಣೆ ಪ್ರಮಾಣ ಅಲ್ಲ, ನಾವು ತಗೊಳ್ಳಲ್ಲ, ಅದು ಹರಾಮ್ ಅಲ್ವಾ? ಆರಾಮೆ. ನಾನು ಮಂತ್ರಿಯಾಗಿ ಪ್ರಮಾಣವನ್ನು ಸ್ವೀಕರಿಸ್ತಾ ಇದ್ದೇನೆ, ನಾನು ದೇವರ ಹೆಸರಲ್ಲಿ ಪ್ರಮಾಣ ಸ್ವೀಕರಿಸ್ತಾ ಇದ್ದೇನೆ, ನಾನು ಶಾಸಕರ ಹೆಸರಿನಲ್ಲಿ ಪ್ರಮಾಣ ಸ್ವೀಕರಿಸ್ತಾ ಇದ್ದೇನೆ ಅಂತ ಪ್ರಮಾಣ ತಗೊಂಡು ಶಾಸಕರು ಸಚಿವರಾಗ್ತಾರಲ್ಲ, ಅವರೆಲ್ಲ ಹರಾಮ್ರೆ ನೋಡಿ ಮೇಡಮ್. ಈಗ ನೋಡಿ ಒಂದು ಮಾತು ನಾನು ಹೇಳ್ತೀನಿ, ನಂದು ಒಳಗಡೆ ಕೋಪ ಅರ್ಥ ಆಗ್ಲಿಲ್ಲ ನನಗೆ, ಏನಂತ ಅರ್ಥ ಆಗ್ಲಿಲ್ಲ. ನೀವು ಒಂದು ಇದರಿಂದ ನೋಡ್ತಾ ಇದೀರಿ, ನಾನು ಇಡೀ ಸಮುದಾಯ ಮೇಲೆ ಏನು ಅನ್ಯಾಯ ನಡೀತಾ ಇದೆ ಗೌರ್ಮೆಂಟ್ ನಿಂದ, ಆ ಮಾತು ನಾನು ಹೇಳ್ತಾ ಇರೋದು. ಒಂದು ಉದ್ಘಾಟನೆ ಕರೆದಿದ್ದು ಅನ್ಯಾಯ, ಅದಕ್ಕೆ ಅಪೋಸ್ ಇಲ್ಲ ನೋಡಿ. ಬೇರೆ ಬೇರೆ ದೊಡ್ಡ ಇದಿದೆ, ಅದಕ್ಕೆ ಅಲ್ಲ. ನಮ್ಮ ನೋಡಿ, ನಮ್ಮ ಇದಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ, ಮುಸಲ್ಮಾನ ಅಭಿವೃದ್ಧಿಗೋಸ್ಕರ ಮಾಡ್ಲಿ. ಯಾವ ಇದರಲ್ಲಿ ಕಾಂಟ್ರವರ್ಸಿ ಬರುತ್ತೆ ಅದೇ ಎತ್ತದವ್ರು. ಯಾಕೆ ಮುಸಲ್ಮಾನ ಹೆಸರು ತಗೊಂಡು ಯಾವ ಇದ್ರಲ್ಲಿ RSS ನವರು, ಬಿಜೆಪಿನವರು ಅವರು ಅಪೋಸ್ ಮಾಡ್ತಾರಲ್ಲ, ಅದೇ ಎತ್ತಾರಲ್ಲ. ಯಾಕೆ ಅವರನ್ನ ಒಬ್ಬ ಮುಸಲ್ಮಾನ ಮಹಿಳೆಯಾಗಿ ನೋಡೋದನ್ನ ಬಿಡಿ, ಅವರ ಸಾಧನೆಯನ್ನ ಗೌರವಿಸಿ, ಆ ಸಾಧನೆಯನ್ನ ಗೌರವಿಸಿ. ಅದನ್ನ ಬಿಟ್ಟು ಅವರು ನೀವು ಅರಿಶಿನ ಕುಂಕುಮ ಹಾಕ್ಕೊಂಡ್ಬಿಟ್ಟು, ಕೈ ತುಂಬ ಬಳೆ ಹಾಕ್ಕೊಂಡ್ಬಿಟ್ಟು, ತಲೆ ತುಂಬ ಹೂ ಮುಡ್ಕೊಂಡ್ಬಿಟ್ಟು ಉದ್ಘಾಟನೆ ಮಾಡ್ತೀರಾ ಅಂತ ಯಾರೇ ಹೇಳೋದನ್ನ ಕೇಳಿಸ್ಕೊಂಡೆ ನಾನು. ಈಗ ನನ್ನ ತಾಯಿಗೆ ಗಂಡ ಇಲ್ಲ ಸರ್, ನನ್ನ ತಾಯಿ ಪೂಜೆ ಮಾಡಬಾರ್ದಾ? ನನ್ನ ತಾಯಿ ಏನು ಹಾಕಲ್ಲ, ಹೂ. ಒಂದು ನಿಮಿಷ ಸರ್, ಹೂ ಹಾಕಲ್ಲ, ಕುಂಕುಮ ಇಡಲ್ಲ. ಒಂದ್ ನಿಮಿಷ ತಡ್ರಿ, ದಯವಿಟ್ಟು ಈಗ ಡಿಸ್ಟರ್ಬ್ ಮಾಡ್ಬೇಡ್ರಿ ನೀವು ಗಂಡ್ಮಕ್ಳು. ಅದಕ್ಕೆ ಅಂದಿದ್ದು ಸ್ಪೆಸಿಫಿಕ್ ಆಗಿ. ನೀವು ಒಂದ್ ನಿಮಿಷ ತಡ್ರಿ. ಸೊ ಇದನ್ನ ಸುಮಂಗಲಿಯಾಗಿ ಹಣೆಗೆ ಕುಂಕುಮವಿಟ್ಟು, ಕೈಗೆ ಬಳೆಯನ್ನು ತೊಟ್ಟು, ಹೂವನ್ನು ಮುಡಿದು ನೀವು ಉದ್ಘಾಟನೆ ಮಾಡ್ತೀರಾ ಭಾನು ಮುಷ್ತಾಕ್ ಅವರೇ ಅಂತ ಕೇಳಿದ್ರು. ನನ್ನ ತಾಯಿ ಗಂಡ ಇಲ್ಲ,
ನನ್ನ ತಾಯಿ ಹೂ ಮುಡಿಯೋಕ್ಕೆ ಇಷ್ಟ ಇಲ್ಲ, ಆಕೆಗೆ ಕುಂಕುಮ ಇಡೋದಕ್ಕೆ ಇಷ್ಟ ಇಲ್ಲ, ಆದರೂ ಆಕೆ ದಿನ ಪೂಜೆ ಮಾಡ್ತಾಳೆ. ನಾಳೆ ಇನ್ನೊಬ್ರು ಯಾರೋ ಸಾಧನೆ ಮಾಡಿದಂತಹ ಒಬ್ಬ ಹೆಣ್ಮಗಳನ್ನು ಕರೆತರಬಹುದು. ಆಕೆ ಹಿಂದೂ ಸಂಪ್ರದಾಯದಲ್ಲೇ ಹುಟ್ಟಿ ಬೆಳೆದಿರೋರಾಗಿರ್ಬೋದು, ಆದರೆ ಆಕೆಗೆ ಹೂವು ಬಳೆ ಹಾಕಿ ಆಕೆಗೆ ಇಷ್ಟ ಇಲ್ಲದಿರ್ಬೋದು. ಅಂದ ಮಾತ್ರ ನೀವು ಹೂವೇ ಹಾಕಬೇಕು, ನೀನು ಕುಂಕುಮನೇ ಇಡಬೇಕು ಅಂತ ಹೇಳೋಕ್ಕಾಗತ್ತಾ? ನನಗೆ ಗೊತ್ತಿಲ್ಲ ಇದು ಯಾವ ಥರದ ಮೈಂಡ್ ಸೆಟ್ಟು ಅಂತ, ಇದು ಯಾವ ಥರದ ಮೈಂಡ್ ಸೆಟ್ಟು ಅಂತ. ಈಗ ಚಳಗೇರಿ ಅವರೇ, ಬಿಜೆಪಿ ಅಧಿಕಾರಾವಧಿ 2008ರಲ್ಲಿ ಸಿದ್ಧಗಂಗಾ ಶ್ರೀಗಳಿಂದ ಉದ್ಘಾಟನೆ ಮಾಡಿಸಲಾಯಿತು. 2009 ರವಿಶಂಕರ್ ಗುರೂಜಿ, 2010 ವೀರೇಂದ್ರ ಹೆಗ್ಗಡೆ, 2011 ಪೇಜಾವರ ಶ್ರೀಗಳು, 2012 ಸಿದ್ದೇಶ್ವರ ಸ್ವಾಮೀಜಿ, 2019 SL ಭೈರಪ್ಪ, 2020 ಡಾಕ್ಟರ್ CN ಮಂಜುನಾಥ್, 2021 SM ಕೃಷ್ಣ, 2022 ದ್ರೌಪದಿ ಮುರ್ಮು. ಕಾಂಗ್ರೆಸ್ ಅಧಿಕಾರಾವಧಿ, ಎಸ್ಪೆಷಲಿ ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ 2013 ಚಂದ್ರಶೇಖರ ಕಂಬಾರ್, 2014 ಗಿರೀಶ್ ಕಾರ್ನಾಡ್, 2015 ಪುಟ್ಟಯ್ಯ ಅನ್ನುವಂತಹ ರೈತ, 2016 ಚನ್ನವೀರ ಕಣವಿ, KS ನಿಸಾರ್ ಅಹಮದ್, ಸುಧಾಮೂರ್ತಿ, ಹಂಸಲೇಖ, ಹಂಪನ, ಬಾನು ಮುಷ್ತಾಕ್. ಅವರವರ ಚಿಂತನೆಗಳು, ಅವರವರ ಪಾರ್ಟಿಯವರು ಅವರವರ ವಿವೇಚನೆಗೆ ಬಂದಂಗೆ ಧಾರ್ಮಿಕ ಸಿದ್ಧಾಂತಗಳ ಅನುಗುಣವಾಗಿ ಮಾಡಿದ್ದಾರೆ. ನನಗೆ ಎರಡೂ ಲಿಸ್ಟಲ್ಲೂ ಅಂತಹ ದೊಡ್ಡ ಇದೇನು ಕಾಣ್ತಾ ಇಲ್ಲ. ಕನ್ನಡ ನಾಡಿಗೆ ಯಾರ್ಯಾರು ಹಿರಿಮೆ ಅಂತಂದಿದ್ದಾರೆ. ರಾಮಚಂದ್ರಪ್ಪನವ್ರು ಬಂದಿದ್ರು. ಬಂದಾಗ ನಾನು ದೇವಸ್ಥಾನದ ಒಳಗಡೆ ಹೋಗಲ್ಲ, ದೀಪ ಹಚ್ಚೋದಿಲ್ಲ, ನಾನು ಮಂಗಳಾರತಿ ತಗೊಳ್ಳೋದಿಲ್ಲ. ಅಲ್ಲ ಮೇಡಮ್, ನಿಮ್ಮ ಆಫೀಸಿಗೆ ನಾನು ಬಂದಿದ್ದೀನಿ ಇವತ್ತು ಗ್ಯಾರಂಟಿ ಟಿವಿಗೆ ಅಂದರೆ ಇಲ್ಲಿ ನಡೆಯುವಂಥ ರೂಲ್ಸಿಗೆ ನಾನು ಮಾಡಬೇಕು. ಇಲ್ಲ ಅಂದ್ರೆ ನಿಮಗೆ ಅಪಮಾನ ಮಾಡ್ದಂಗೆ ತಾನೆ, ಇನ್ವೈಟ್ ಮಾಡಿದವ್ರಿಗೆ ಅಪಮಾನ ಮಾಡ್ದಂಗೆ ತಾನೆ ನೀವೇನೋ ಪ್ಲಾನ್ ಮಾಡ್ಕೊಳ್ತೀರಾ. ಹಾಗೆ ನಾಸ್ತಿಕನು ಇನ್ನು ಇದ್ದಾನೆ, ಹಿಂದೂಗಳು ನಾಸ್ತಿಕರು ಇದ್ದಾರೆ. ಆಚರಣೆ ಅಂತ ಆಚರಣೆಯಲ್ಲಿ ನಂಬಿಕೆ ಇಲ್ಲದವರನ್ನ ಆಚರಣೆಗೆ ಕರೆಯೋದು, ಆಚರಣೆಯಲ್ಲಿ ನಂಬಿಕೆ ಇಲ್ಲ ಅಂತಲ್ಲ, ನಿಮ್ಮ ಕರೆಯೋದು ಬೇರೆ. ಈಗ ಸರ್ ಈಗ ಅರ್ಶಿನ ಕುಂಕುಮಕ್ಕೆ ಸರ್, ಈಗ ನಮ್ಮನೆ ಉದಾಹರಣೆಗೆ ನಮ್ದು ಗಣೇಶ್ ಗುಡಿಯಲ್ಲಿ ಮನೆ ಇದೆ ಸರ್, ನಮ್ಮಲ್ಲಿ ಅರ್ಶಿನ ಕುಂಕುಮ ವರಮಹಾಲಕ್ಷ್ಮಿ ಪೂಜೆ ಆಗ್ಲಿ, ಲಕ್ಷ್ಮೀ ಪೂಜೆ ಆಗ್ಲಿ ಎಲ್ಲಾರನ್ನೂ ಕರಿತೀವಿ, ರೆಸ್ಪೆಕ್ಟ್ ಆಫ್ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲಾರನ್ನೂ ಕರಿತೀವಿ. ಬಂದು ಕೆಲವೊಬ್ರು ಅರ್ಶಿನ ಕುಂಕುಮ ಹಚ್ಚಿಸ್ಕೋತಾರೆ, ಕೆಲವೊಬ್ರು ಇಲ್ಲ ನೀವೇನ್ ಕೊಡ್ತಿರೋ ಕೊಡ್ರಿ ಅಂತ ತಗೊಂಡು ಹೋಗ್ತಾರೆ. ನಾವು ಅದನ್ನೂ ಗೌರವಿಸ್ತೀವಿ ಸರ್. ಆದರೆ ನೀವು ಯಾಕೆ ಕರೆದ್ರಿ ಅಂತ ಕೇಳೋದು ತಪ್ಪು. ಬಂದು ನಾನು ನನ್ನ ನಂಬಿಕೆ ಇಲ್ಲ ನೀವ್ ಯಾಕೆ ಕರೆದ್ರಿ ಅಂತ ಹೇಳೋದು ತಪ್ಪು. ಬಂದು ನಾನು ಅದನ್ನೇ ಹೇಳಿದ ಮೇಲೆ ನಂಬಿಕೆ ಇಲ್ಲದವ್ರನ್ನ ಕರೆದು ನಮ್ಮ ದೇವರುಗಳ ಮೇಲೆ ನಿಮ್ದು ಏನ್ ಪೊಲಿಟಿಕ್ಸ್ ಇದೆ ಸಿದ್ದರಾಮಯ್ಯನವರು ಅದನ್ನ ಮಾಡ್ಕೊಳ್ಳಿ. ಯಾವ ಲೆವೆಲ್ಗೆ ಹೋಲಕ್ಕೆ ಅಂದ್ರೆ ಹಿಂದೂ ಧರ್ಮದ್ದೇ ಅಲ್ಲ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಇವಾಗ. ಅವ್ರನ್ನ ಹೋಲಿಸ್ಬಿಡೋಣ. ಇದು ಆಚರಣೆ ಬಂದು ಹೋಮ ಹವನದ ಆಚರಣೆ ಅಲ್ಲ, ಹೋಮ ಹವನ ಆಚರಣೆ ಉದ್ಘಾಟನೆ ಮಾಡ್ತಾರೆ, ಅಲ್ಲಿ ಹೋಮಗಳು ಪ್ರತಿ ದಿವಸ ನಡೆಯುತ್ತೆ. ಒಂದ್ ನಿಮಿಷ